ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಹರಿ ಕೃಪೆ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಕೋಕೋನಟ್ ಪುಡ್ಡಿಂಗ್ ಮಾಡೋಣ ಅಂತ. ಹೌದು, ಕೋಕೋನಟ್ ಅಂದರೆ ಎಳ್ನೀರು, ನಾವು ಟೆಂಡರ್ ಕೋಕೋನಟ್ನ ತೊಗೊಂಡಿದ್ದೀವಿ. ತುಂಬ ಡಿಲೀಷಿಯಸ್ ಆಗಿ ತುಂಬ ಸೂಪರಾಗಿ ಬಂದಿತ್ತು. ಒಂದು 5 ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಹೆಲ್ತಿಯಾಗಿರೋ ಅಂಥ ಪುಡ್ಡಿಂಗ್ನ ಮನೆಯಲ್ಲೇ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ. ನೋಡಿ, ನಾನು 2 ಎಳ್ನೀರನ್ನ ಹೊಡ್ಕೊಂಡು ಅದರಲ್ಲಿರೋವಂಥ ಕಾಯಿನ, ಸ್ವಲ್ಪ ಬೊಂಬ್ಲಿಂತ ಇರೋ ಕಾಯಿ ಮತ್ತು 1 ಬಟ್ಲಷ್ಟು ಎಳ್ನೀರು, ಒಂದು 4ರಿಂದ 5 ಚಮಚದಷ್ಟು ಸಕ್ಕರೆ ಆದರೆ ಸಾಕು. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಹಾಕ್ಕೋಬೋದು. ಒಂದು ಅರ್ಧ ಬಟ್ಲಷ್ಟು ಹಾಲನ್ನ ಹಾಕ್ಕೊಂಡು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹೇಗೆ ಅಂದರೆ ತುಂಬ ಸ್ಮೂತಿಯಾಗಿ ಬರಬೇಕು, ಅಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಒಂದು 2 ಚಮಚದಷ್ಟು ಕಾರ್ನ್ಫ್ಲೋರನ್ನ ಹಾಕ್ಕೊಂಡು ಇದಕ್ಕೆ ಹಾಲು ಮಿಕ್ಸ್ ಮಾಡಿಕೊಂಡು, ಹಾಲು ಇಲ್ಲ ಅಂತಂದರೆ ನೀರು ಓಕೆ, ಯಾವುದಾದ್ರೂ ಓಕೆ, ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದೇನು ನಾವು ಗ್ರೈಂಡ್ ಮಾಡಿದ್ದೀವಲ್ಲ ಕೋಕೋನಟ್ನ, ಮತ್ತು ಕೆಲವರು ಇದಕ್ಕೆ ಕಾಯಿ ಬಳಸ್ಕೊತಾರೆ, ಬಟ್ ನಾನಿಲ್ಲಿ ಎಳ್ನೀರನ್ನ ಬಳಸ್ಕೊಂಡಿದ್ದೀನಿ, ಯಾಕಂದರೆ ಹೆಲ್ತ್ಗೆ ಒಳ್ಳೆಯದು ಅಂತ. ನೀಟಾಗಿ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ನೋಡಿ ಬಾಯ್ಲ್ಡ್ ಆಗೋದಕ್ಕೆ ಇಟ್ಟಿದ್ದೀನಿ. ಒಂದು ಚೂರು ಗಟ್ಟಿ ಬರದ ಹಾಗೆ ತಿಕ್ನೆಸ್ ನೀಟಾಗಿರಬೇಕು ಅನ್ನೋದಕ್ಕೆ ನೋಡಿ 1 ನಿಮಿಷನೂ ಕೈ ಬಿಡ್ದಂಗೆ ಈ ಥರ ನೀಟಾಗಿ ಒಂದು ತಿಕ್ನೆಸ್ ಬರೋವರೆಗೂ ನೀಟಾಗಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ತಿಕ್ನೆಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ಬೋದು ನೀವು. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ನೀಟಾಗಿ ಒಳ್ಳೆ ಟೆಕ್ಸ್ಚರ್ ಕೂಡ ಬರುತ್ತೆ. ನೋಡಿ, ಇದನ್ನು ಒಂದು ತಣ್ಣಗಾಗೋವರೆಗೂ ಒಂದು ಚಿಕ್ಕ ಬೌಲ್ಗೆ ಯಾವುದಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಂಡು 2 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಈ ಥರ ಪುಡ್ಡಿಂಗ್ ರೆಡಿಯಾಗಿದೆ. ಇದಕ್ಕೆ ನಾನು ಚಾಕ್ಲೇಟ್ ಪೌಡ್ರ್ ಹಾಕೋ ಬದಲು ಇದಕ್ಕೆ ಚಾಕ್ಲೇಟ್ ಸಿರಪ್ ಹಾಕಿ ಡಿಸೈನ್ ಮಾಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ರೀ. ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ. ನೀವು ಒಂದು ಸತಿ ಇದೇ ಥರ ಟ್ರೈ ಮಾಡಿ ನೋಡಿ.